ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ಗ್ಯಾಸ್ಗಾಗಿ ಆಟೋ ಚಾಲಕರ ಕ್ಯೂ. ಇತ್ತ ಐಪಿಎಲ್ ಟಿಕೆಟ್ಗಾಗಿ ಶಾಸಕರ ಪಿಎಗಳ ಸಾಲು. ಬಿಟ್ಟಿ ಟಿಕೆಟ್ಗಾಗಿ ಮುಗಿಬಿದ್ದ ಶಾಸಕರ ಪಿಎಗಳು. ಗ್ಯಾಸ್ ಸಿಗದೆ ಆಟೋ ಚಾಲಕರ ಕಣ್ಣೀರು. ಬೆಡ್ಶೀಟ್ ಚಾಪೆ ಸಮೇತ ಗ್ಯಾಸ್ಗೆ ಕಾಯುತ್ತಿರುವ ಆಟೋ ಚಾಲಕರು. ಈ ಸುದ್ದಿಗಳ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ಒಂದ್ ಕಡೆ ರಾಜ್ಯದಲ್ಲಿ ಗ್ಯಾಸ್ ಸಿಗ್ತಿಲ್ಲ ಅಂತ ಆಟೋ ಚಾಲಕರು ಗೋಳಾಡ್ತಾ ಇದ್ದಾರೆ. ಗ್ಯಾಸ್ಗಾಗಿ ರಾತ್ರಿ ಇಡೀ ಕ್ಯೂ ನಿಲ್ತಿದ್ದಾರೆ. ಮತ್ತೊಂದು ಕಡೆ ನಮ್ಮ ಜನಪ್ರತಿನಿಧಿಗಳ ಮೋಜು ಮಸ್ತಿಗೆ ಮಾತ್ರ ಬರ ಇಲ್ಲ. ಐಪಿಎಲ್ ಟಿಕೆಟ್ ಪಡೆಯೋಕೆ ತಮ್ಮ ಪಿಎಗಳನ್ನೇ ಕ್ಯೂ ನಿಲ್ಲಿಸಿದ್ದಾರೆ ನಮ್ಮ ಶಾಸಕರು. ಪ್ರತಿ ಐಪಿಎಲ್ ಪಂದ್ಯಕ್ಕೆ ಶಾಸಕರಿಗೆ ಉಚಿತವಾಗಿ 3 ಟಿಕೆಟ್ ಕೊಡುವ ಮಾತುಕತೆ ಸರ್ಕಾರ ಮತ್ತು ಕೆಎಸ್ಸಿಎ ಮಧ್ಯೆ ಆಗಿದೆ. ನಾಳೆ ಬೆಂಗಳೂರು ಚೆನ್ನೈ ಮ್ಯಾಚ್ ಸಂಭವಿಸುತ್ತೆ. ಈ ಪಂದ್ಯದ ಟಿಕೆಟ್ಗಾಗಿ ಶಾಸಕರ ಪಿಎಗಳು ಸ್ಪೀಕರ್ ಕಚೇರಿ ಮುಂದೆ ಕ್ಯೂ ನಿಂತು ಟಿಕೆಟ್ ಪಡೆದಿದ್ದಾರೆ. ಸ್ಪೀಕರ್ ಕಚೇರಿಯಲ್ಲಿ ಟಿಕೆಟ್ ಸಿಗೋದ್ರಿಂದ ಶಾಸಕರ ಸೂಚನೆ ಮೇರೆಗೆ ಕ್ಯೂ ನಿಂತು ಟಿಕೆಟ್ ಪಡೆದಿದ್ದಾರೆ. ಇನ್ನು ನಾಳೆ ಪಂದ್ಯಕ್ಕಾಗಿ ಸ್ಟೇಡಿಯಂನಲ್ಲಿ ಎಲ್ಲಾ ರೀತಿಯ ಭದ್ರತೆಗಳನ್ನು ಕೈಗೊಳ್ಳಲಾಗಿದ್ದು, ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ಕೊಟ್ಟು ಭದ್ರತೆ ಪರಿಶೀಲನೆ ನಡೆಸಿದ್ರು. ಇನ್ನು ಕಳೆದ ಆರ್ಸಿಬಿ ಪಂದ್ಯದ ವೇಳೆ ಕಳುವಾಗಿದ್ದ 71 ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದು ಆರೋಪಿಗಳನ್ನು ಬಂಧಿಸಲಾಗಿದೆ. ಐಪಿಎಲ್ ಪಂದ್ಯಕ್ಕೆ ಬರೋರು ಮೊಬೈಲ್ ಬ್ಯಾಗ್, ಟಿಕೆಟ್ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ ಅಂತ ಪೊಲೀಸ್ ಆಯುಕ್ತರು ಹೇಳಿದರು. 28ನೇ ತಾರೀಕು ಮ್ಯಾಚಲ್ಲಿ ಸಾಕಷ್ಟು ಮೊಬೈಲ್ ಕಳ್ಳತನ ಆಗಿತ್ತು ಅಂತ ನಮಗೆ ಕೆಲವು ದೂರ ಬಂತು. ವಿದಿನ್ ಶಾರ್ಟ್ ಟೈಮ್ 21 ಮೊಬೈಲ್ ರಿಕವರಿ ಮಾಡಿದ್ರು ವಿದಿನ್ 2 ಡೇಸ್. ಕೆಲವರು ಆರೋಪಿಯವರಿಗೆ ನಾವು ಹಿಡಿದಿದ್ವಿ. ಕೊನೆಗೆ ಇಲ್ಲಿವರೆಗೆ ಟೋಟಲ್ 70 ಮೊಬೈಲ್ಸ್ ರಿಕವರಿ ಆಗಿದೆ. ನಾವು ಒಂದೇ ಅಪೀಲ್ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಮ ವ್ಯಾಲ್ಯೂಬಲ್ಸ್, ನಾವು ಮೊಬೈಲ್ ಇರಲಿ, ವಾಲೆಟ್ ಇರಲಿ, ಪರ್ಸ್ ಇರಲಿ, ಬ್ಯಾಗ್ ಇರಲಿ, ಅಥವಾ ಯಾವುದು ವ್ಯಾಲ್ಯೂಬಲ್ಸ್ ಇದೆ ದಯವಿಟ್ಟು ನಿಮ್ಮದು ಕೂಡ ಜವಾಬ್ದಾರಿ ಬರ್ತದೆ, ಪಬ್ಲಿಕ್ಸು ಕೂಡ ದಯವಿಟ್ಟು ಇಟ್ಕೊಂಡು ಕರೆಕ್ಟಾಗಿ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಆಟೋ ಗ್ಯಾಸ್ ಮೇಲೆ ಪ್ರಬಲವಾಗಿಯೇ ಬೀರಿದೆ. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಪ್ರತಿದಿನ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಿರೋದು ಸಾಮಾನ್ಯವಾಗಿದೆ. ಈ ನಡುವೆ ಬೆಂಗಳೂರಿನ ಗೊರಗುಂಟೆಪಾಳ್ಯ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದು, ನಿನ್ನೆ ದೊಡ್ಡ ಕ್ಯೂ ಇದ್ದ ಜಾಗದಲ್ಲಿ ಇವತ್ತು ಆಟೋ ಕ್ಯೂ ಇಲ್ಲ. ಇನ್ನು ಕಂಠೀರವ ನಗರದ ಗ್ಯಾಸ್ ಬಂಕ್ನಲ್ಲೂ ಗ್ಯಾಸ್ ಖಾಲಿಯಾಗಿದ್ದು, ನಿನ್ನೆ 2-3 ಕಿಲೋಮೀಟರ್ ನಿಂತಿದ್ದ ಆಟೋಗಳು ಇಂದು ಬೀಕೋ ಎನ್ನುತ್ತಿದೆ. ಬಂಕ್ ಬಳಿ ಬರ್ತಾ ಇರೋ ಆಟೋಗಳು ನೋ ಸ್ಟಾಕ್ ಬೋರ್ಡ್ ನೋಡಿ ವಾಪಸ್ ಹೋಗ್ತಿದ್ದಾರೆ. ಆಟೋ ಗ್ಯಾಸ್ ಸಮಸ್ಯೆ ಇಂದು ಕೂಡ ಮಿತಿ ಮೀರ್ತಾ ಇದೆ. ಯಾಕಂದರೆ ನಿನ್ನೆ ಗ್ಯಾಸ್ ಬಂದಿತ್ತು ಕೆಲವು ಬಂಕ್ಗಳಲ್ಲಿ, ಆದರೆ ಇವತ್ತು ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಇಲ್ಲಿ ಗೊರಗುಂಟೆಪಾಳ್ಯದಲ್ಲಿರುವಂಥ ಈ ಗ್ಯಾಸ್ ಬಂಕ್ ಏನಿದೆ, ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕು, ಇಲ್ಲಿ ಗ್ಯಾಸ್ ಇಲ್ಲ, ಗ್ರಾಹಕರು ದಯವಿಟ್ಟು ಸಹಕರಿಸಬೇಕು ಅನ್ನುವಂಥ ಬೋರ್ಡನ್ನು ಹಾಕಿದ್ದಾರೆ. ನಿನ್ನೆ ಈ ಟೈಮ್ನಲ್ಲಿ ಕಿಲೋಮೀಟರ್ ಉದ್ದಕ್ಕೂ ಕೂಡ ಆಟೋಗಳು ನಿಂತಿದ್ವು, ಆದರೆ ಇವತ್ತು ಎಲ್ಲೂ ಕೂಡ ಆಟೋಗಳು ಕಂಡು ಬರ್ತಾ ಇಲ್ಲ. ಯಾಕಂದರೆ ಸ್ಟಾಕ್ ಸಂಪೂರ್ಣವಾಗಿ ನಿನ್ನೆಯೇ ಖಾಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಆಟೋಗಳು ಕೂಡ ಇಲ್ಲಿ ನಿಂತಿಲ್ಲ. ಯಾಕಂದರೆ ಗ್ಯಾಸ್ ಇಲ್ಲ, ಗ್ಯಾಸ್ ಬರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಇಲ್ಲದೆ ಇರೋದ್ರಿಂದ ಇಲ್ಲಿನ ಏನು ಬಂಕ್ನವರಿದ್ದಾರೆ ಅವರು ಗ್ಯಾಸ್ ಇಲ್ಲ, ಗ್ರಾಹಕರು ದಯವಿಟ್ಟು ಸಹಕರಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸಹ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟ ಅನುಭವಿಸಿದ್ದಾರೆ. ಕಾಟನ್ ಪೇಟೆ ಮುಂಭಾಗದಲ್ಲಿ ಗ್ಯಾಸ್ ಸಿಕ್ಕಿದ್ರೂ ಆಟೋ ಚಾಲಕನು ಕಣ್ಣೀರು ಹಾಕ್ತಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಕಾದಿದ್ದೆ, ಈಗ ಗ್ಯಾಸ್ ಸಿಕ್ಕಿದೆ, ಆದರೆ ಬಿಸಿನೆಸ್ ಟೈಮ್ ಮುಗಿದಿದ್ದು ಸಂಜೆವರೆಗೆ ಕಾಯಬೇಕಿದೆ. ಇಂದು ಸಂಜೆ ವೇಳೆ ಜನ ಬಂದ್ರೆ 300 ರೂಪಾಯಿ ಸಿಗುತ್ತೆ. ಮನೆಯಲ್ಲಿ ನುಚ್ಚು ಅಕ್ಕಿ ತಂದು ಅಡುಗೆ ಮಾಡೋ ಪರಿಸ್ಥಿತಿ ಬಂದಿದೆ. ಹೀಗೆ ಆದ್ರೆ ಮನೆಯವರಿಗೆ ವಿಷ ಹಾಕಿ ನಾನು ವಿಷ ತಗೋಬೇಕು ಎಂದು ಆಟೋ ಚಾಲಕ ಕಣ್ಣೀರು ಹಾಕಿದ್ದಾರೆ. ತುಂಬಾ ನೋವಾಗ್ಬಿಟ್ಟಿದೆ, ಆಗ್ತಾ ಇಲ್ಲ ಸರ್, ಜೀವನ ಮಾಡೋಕ್ಕೆ ಭಾರಿ ಕಷ್ಟ ಆಯ್ತಾಯಿದೆ ಸರ್. ಸಾಲಗಳು, ಕಂತುಗಳು, ಗಾಡಿ EMIಗಳು, ಜೀವನ ತುಂಬಾ ಕಷ್ಟ ಸರ್. ಯಾರಿಗೂ ಹೇಳಕ್ಕಲ್ಲ, ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ ಸರ್. ಯಾವ ಸರ್ಕಾರ ಬಂದರೂ ನಮಗೇನು ಆಟೋ ಡಿಪಾರ್ಟ್ಮೆಂಟ್ಗೆ ಏನು ಮಾಡ ಸರ್. ನೋ ಸ್ಟಾಕ್ ಬೋರ್ಡ್ಗಳ ನಡುವೆ ಬೆಂಗಳೂರಿನ ಕೆಲ ಗ್ಯಾಸ್ ಬಂಕ್ಗಳಿಗೆ ಗ್ಯಾಸ್ ಬಂದಿದೆ. BEL ಇಂಡಿಯನ್ ಆಯಿಲ್ಗೆ ಆಟೋ ಗ್ಯಾಸ್ ಬಂದಿದ್ದು ಆಟೋ ಚಾಲಕರು ಫುಲ್ ಖುಷಿಯಾಗಿದ್ದಾರೆ. ಆಟೋ ಗ್ಯಾಸ್ ಹಾಕಿಸಿಕೊಳ್ಳಲು ಕ್ಯೂ ನಿಂತಿರುವ ಚಾಲಕರು ಎಷ್ಟೊತ್ತಿಗೆ ತಮ್ಮ ಸರದಿ ಬರುತ್ತೋ ಎಂಬ ಅನುಮಾನದಿಂದ ಬೆಡ್ಶೀಟ್, ಚಾಪೆ ಹಾಗೂ ಬ್ರಷ್, ಟೂತ್ ಪೇಸ್ಟ್ ತಂದು ಕಾಯುತ್ತಿದ್ದಾರೆ. 2-3 ದಿನದಿಂದ ಗ್ಯಾಸ್ಗಾಗಿ ಆಟೋ ಚಾಲಕರು ಕಾಯುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್. ಈ ನಡುವೆ ಸ್ಟಾಕ್ ಇರುವ ಕೆಲವು ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ. ಇದರ ನಡುವೆ ಆಟೋ ಚಾಲಕರು ಮಾನವೀಯತೆ ಮೆರೆದಿದ್ದಾರೆ. ಮಾಗಡಿ ರೋಡ್ ಟೋಲ್ಗೇಟ್ ಗ್ಯಾಸ್ ಬಂಕ್ ಬಳಿ ಒಂದು ಆಟೋದಲ್ಲಿ ಅವಳಿ ಕಂದಮ್ಮಗಳ ಜೊತೆ ತಾಯಿ, ಇನ್ನೊಂದು ಆಟೋದಲ್ಲಿ ಗರ್ಭಿಣಿ ಬಂದಿದ್ದಾರೆ. ಇದನ್ನು ಕಂಡ ಉಳಿದ ಆಟೋ ಚಾಲಕರು ಕ್ಯೂ ಇದ್ರೂ ಅವರನ್ನ ಕ್ಯೂನಲ್ಲಿ ನಿಲ್ಲಿಸದೆ ಗ್ಯಾಸ್ ಬಂಕ್ ಒಳಗೆ ಕಳುಹಿಸಿ 2 ಆಟೋಗಳಿಗೆ ಗ್ಯಾಸ್ ತುಂಬಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ನಡುವೆ ವಿದ್ಯಾರಣ್ಯಪುರದಲ್ಲಿ ಗೃಹ ಬಳಕೆ ಸಿಲಿಂಡರ್ ಸಿಗದೆ ಜನ ಪರದಾಡುತ್ತಿದ್ದಾರೆ. ಸಿಲಿಂಡರ್ ತೆಗೆದುಕೊಳ್ಳೋಕೆ ದೊಡ್ಡ ಕ್ಯೂ ಇದ್ದ ಕಾರಣ
ಕ್ಯೂ ನಿಲ್ಲೋಕೆ ಆಗದೆ ವೃದ್ಧರು ಪರದಾಟ ನಡೆಸುತ್ತಿದ್ದಾರೆ. ಬೆಳಗಿನ ಜಾವವೇ ಜನ ಕ್ಯೂನಲ್ಲಿ ನಿಂತಿದ್ದು ದುಡ್ಡು ಕಟ್ಟಾಗಿದ್ರೂ ಸಿಲಿಂಡರ್ ಬಾರದೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ವಿದ್ಯಾರಣ್ಯಪುರದಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಕೆಲವರಿಗೆ ಬುಕಿಂಗ್ ಮಾಡಿದ್ದಾರೆ, ಬುಕಿಂಗ್ ತೆಗೆದುಕೊಂಡ್ರು, ಇನ್ನೂ ಕೂಡ ಮನೆಗೆ ಡೆಲಿವರ್ ಆಗಿಲ್ಲ. ಇನ್ನೊಂದು ಕೆಲವರಿಗೆ ಬುಕ್ಕಿಂಗೇ ತೆಗೆದುಕೊಳ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಲಾಂಗ್ ಕ್ಯೂ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ವೀಕೆಂಡ್ ಬಂತು ಅಂದರೆ ಬೆಂಗಳೂರಿನಲ್ಲಿ ಜನ ಬೇರೆ ಬೇರೆ ಭಾಗಕ್ಕೆ ಹೋಗ್ತಾ ಇದ್ರು, ಅಥವಾ ತಮ್ಮ ಮನಸ್ಸಿಗೆ ಬೇಕಾದಂತಹ ಜಾಗಕ್ಕೆ ಶಾಪಿಂಗು ಎಲ್ಲ ಹೋಗ್ತಾ ಇದ್ರು. ಬಟ್ ಈಗ ವೀಕೆಂಡ್ ಬಂತು ಅಂದರೆ ಜನ ಪಾಪ ಈ ರೀತಿ ಏಜೆನ್ಸಿಗಳ ಮುಂಭಾಗ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ನೋಡ್ತಾ ಇರ್ಬೋದು ನೀವು. ಎಷ್ಟು ಜನ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ನಾನು 9 ಗಂಟೆಗೆ ಅಲ್ಲಿ ಬಂದು ನಿಂತ್ಕೊಂಡೆ. ಸರಿ ಕೇಳೋಣ, ಇಲ್ಲಿ ಹೇಳೋಣ ಇವ್ರ ಹತ್ರ ಅಂತ ಬಂದು. ಏನು ಸಮಸ್ಯೆ ಆಗಿದೆ ಅಂದರೆ ನಮಗೆಲ್ಲಿ ಇದೆ, ಬುಕ್ಕಿಂಗ್ ಆಗಿದೆ, ದುಡ್ಡು ಎಲ್ಲ ಕಟ್ಟಾಗಿದೆ, ಎಲ್ಲ ಮಾಡಿದ್ದೀವಿ. ಅದನ್ನು ನೀವು ಯಾವಾಗ ಕಳಿಸ್ತೀರ ಅಂತ ಕೇಳೋಕ್ಕೋಸ್ಕರ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋ ಹಿನ್ನೆಲೆ ರಾಜ್ಯದಲ್ಲಿ ಎಲ್ಪಿಜಿ ಸಮಸ್ಯೆ ಎದುರಾಗಿದ್ದು ಮಂಡ್ಯದಲ್ಲಿ ಎಲ್ಪಿಜಿ ಬಂಕ್ಗಳು ಬಂದಾಗಿವೆ. ನಿನ್ನೆ ರಾತ್ರಿವರೆಗೆ ಮಂಡ್ಯದ ಎಲ್ಪಿಜಿ ಬಂಕ್ಗಳಲ್ಲಿ ಇದ್ದ ಸ್ಟಾಕ್ ಅನ್ನು ನೀಡಲಾಗ್ತಾ ಇತ್ತು. ಆದರೆ ಇದೀಗ ಸ್ಟಾಕ್ ಖಾಲಿಯಾಗಿದ್ದು ಸಪ್ಲೈ ಕೂಡ ಬಂದಿಲ್ಲ. ಹೀಗಾಗಿ ಮಂಡ್ಯ ನಗರದ ಎಲ್ಪಿಜಿ ಬಂಕ್ಗಳು ಬಂದಾಗಿವೆ. ಇದರಿಂದ ನಗರದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಪ್ರತಿನಿತ್ಯ ಎಲ್ಪಿಜಿ ಮೂಲಕ ಆಟೋ ಓಡಿಸಿ ಜೀವನ ಮಾಡ್ತಿದ್ದ ಆಟೋ ಚಾಲಕರು ಇದೀಗ ಎಲ್ಪಿಜಿ ಇಲ್ಲದೆ ಪರಿತಪಿಸುತ್ತಿದ್ದಾರೆ. ನಮ್ಮ ಗೊಳನ್ನ ಕೇಳೋರು ಯಾರೂ ಇಲ್ಲ. ಆಟೋ ಓಡಿಸಿದ್ರೆ ನಮ್ಮ ಹೊಟ್ಟೆ ತುಂಬ್ತಾ ಇತ್ತು. ಆದರೆ ಇದೀಗ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ನಮ್ಮ ಸಮಸ್ಯೆಯನ್ನ ಬೇಗ ಬಗೆಹರಿಸಿ ಮೊದಲು ದೊರೆತಾ ಇದ್ದ ಎಲ್ಪಿಜಿ ಬೆಲೆಯಲ್ಲಿ ನೀಡಬೇಕು ಅಂತ ಆಟೋ ಚಾಲಕರು ಆಗ್ರಹಿಸಿದ್ದಾರೆ. ಆಟೋಗೆ ಗ್ಯಾಸ್ ಸಿಗದೆ ಬೆಂಗಳೂರಿನಲ್ಲಿ ಚಾಲಕರ ಪರದಾಟ ಮುಂದುವರೆದಿದೆ. ನಿನ್ನೆವರೆಗೂ ಎಲ್ಲಾ ಕಡೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರ್ತಾ ಇತ್ತು. ಆದ್ರೆ ಇವತ್ತು ಯಾವ ಬಂಕ್ ನೋಡಿದ್ರೂ ನೋ ಸ್ಟಾಕ್ ಬೋರ್ಡ್ ನೇತು ಹಾಕಿದ್ದಾರೆ. ನಿನ್ನೆ ತನಕ ಟೈಮಿಂಗ್ ಫಿಕ್ಸ್ ಮಾಡಿ ಫಿಲ್ಲಿಂಗ್ ಮಾಡ್ತಾ ಇದ್ದ ರಾಜಾಜಿನಗರದ ಸೂಪರ್ ಗ್ಯಾಸ್ ಬಂಕ್ ಇಂದು ಸ್ಟಾಕ್ ಇಲ್ಲದೆ ಬಂದ್ ಮಾಡಿದ್ದಾರೆ. ಲೋಡ್ ಇಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ, ಸೋಮವಾರದ ಬಳಿಕವಷ್ಟೇ ಬರಬಹುದು, ಅದು ಗ್ಯಾರಂಟಿ ಇಲ್ಲ ಎಂದು ಬಂಕ್ ಸಿಬ್ಬಂದಿ ಆಟೋ ಚಾಲಕರಿಗೆ ಮಾಹಿತಿ ನೀಡುತ್ತಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದಿರುವ ಹಿನ್ನೆಲೆ ಚಿತ್ರದುರ್ಗದ ಎಲ್ಪಿಜಿ ಗ್ಯಾಸ್ ಬಂಕ್ಗಳ ಮೇಲೂ ಅದರ ಎಫೆಕ್ಟ್ ತಟ್ಟಿದೆ. ನಗರದಲ್ಲಿನ 4 ಗ್ಯಾಸ್ ಬಂಕ್ಗಳು ಬಂದಾಗಿದ್ದು ಎಲ್ಪಿಜಿ ಗ್ಯಾಸ್ ಬೆಲೆ ಗಗನಕ್ಕೇರಿದೆ. ಹೀಗಾಗಿ ಎಲ್ಪಿಜಿ ಗ್ಯಾಸ್ ತುಂಬಿಸಲು ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯುದ್ಧ ಆರಂಭಕ್ಕೂ ಮುನ್ನ ಕೇವಲ 54 ರೂಪಾಯಿ ಇದ್ದ ಎಲ್ಪಿಜಿ ದರ ದಿಢೀರ್ 90 ರೂಪಾಯಿಗೆ ಏರಿಕೆಯಾಗಿದೆ. ಹೀಗಾಗಿ ದುಬಾರಿ ಬೆಲೆಗೆ ಗ್ಯಾಸ್ ಖರೀದಿಸಿ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಪ್ರಯಾಣಿಕರು ಕೊಡಲ್ಲ, ನಮ್ಮೊಂದಿಗೆ ವಾಗ್ವಾದಕ್ಕೆ ಇಳಿದ್ದಾರೆ. ಇದರಿಂದಾಗಿ ನಮ್ಮ ಕುಟುಂಬ ನಿರ್ವಹಣೆ ಕಷ್ಟಕರವಾಗಿದೆ. ಮೊದಲು ಸರತಿ ಸಾಲಿನಲ್ಲಿ ನಿಂತು ಗ್ಯಾಸ್ ತುಂಬಿಸ್ತಾ ಇದ್ವಿ, ಈಗ ದುಬಾರಿಯಾದ ಪರಿಣಾಮ ಆಟೋಗಳ ಸಂಖ್ಯೆ ವಿರಳವಾಗಿದೆ ಎಂದು ಆಟೋ ಚಾಲಕರು ಆತಂಕ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಎಲ್ಪಿಜಿ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುತ್ತಿದ್ದಾರೆ. ಬಹುತೇಕ ಬಂಕ್ಗಳು ಕ್ಲೋಸ್ ಆಗಿವೆ. ಈ ನಡುವೆ ಲಾಲ್ಬಾಗ್ ವೆಸ್ಟ್ ಗೇಟ್ನ ಶ್ರೀನಿವಾಸ ನಗರದ ಬಂಕ್ ಒಂದರಲ್ಲಿ ಆಟೋ ಗ್ಯಾಸ್ ಸ್ಟಾಕ್ ಇದೆ. ದಿನದ 24 ಗಂಟೆಯೂ ಆಟೋಗಳಿಗೆ ಗ್ಯಾಸ್ ತುಂಬಿಸ್ತಾ ಇದ್ದು ಹೆಚ್ಚುವರಿ ಸಿಬ್ಬಂದಿಯನ್ನ ಕೆಲಸಕ್ಕೆ ನೇಮಿಸಿಕೊಂಡಿದ್ದಾರೆ. ಈ ಬಂಕ್ಗೆ ಪ್ರತಿದಿನ 7 ಟನ್ ಟ್ಯಾಂಕರ್ ಅಂದ್ರೆ 12,000 ಲೀಟರ್ ಗ್ಯಾಸ್ ಪೂರೈಕೆ ಆಗ್ತಿದೆ. ನಿತ್ಯ 700ಕ್ಕೂ ಹೆಚ್ಚು ಆಟೋಗಳಿಗೆ ಗ್ಯಾಸ್ ತುಂಬಿಸಲಾಗ್ತಾ ಇದೆ. ಹೆಚ್ಚುವರಿ ಗ್ಯಾಸ್ಗೂ ಇಂಡೆಂಟ್ ಹಾಕಿದ್ದಾರೆ. ಮೊನ್ನೆ ಒಂದೇ ದಿನ 7,000 ಲೀಟರ್ ಗ್ಯಾಸ್ ಅನ್ನು ಆಟೋಗಳಿಗೆ ತುಂಬಿಸಿದ್ದಾರೆ. ದಿನದಲ್ಲಿ 3 ಶಿಫ್ಟ್ಗಳಂತೆ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ಕಳೆದ 3 ದಿನಗಳಿಂದ ಸಾವಿರಾರು ಆಟೋಗಳು ಈ ಬಂಕ್ಗೆ ಬರ್ತಿವೆ. No, all 3 shifts we are working. Normally ಎಲ್ಲ 3 shifts work ಮಾಡ್ತೇವೆ. But because of this rush, we have to put extra people here. Extra ಕೆಲಸಕ್ಕೆ ಹುಡುಗರು ಅದಾರ. ಒಂದಿನ ಒಳಗೆ ಅರೌಂಡ್ ಅಬೌಟ್ 700 ಆಟೋಸ್ ಬರ್ತಾವೆ. ಅಂದ್ರೆ we can give up to 1000 ಆಟೋಸ್. ನಮ್ದು ಇಂಡೆಂಟ್ ರೆಗ್ಯುಲರ್ ಇದ್ದೇ ಇರ್ತದ. ಅಲ್ಲಿ ಅವ್ರದ್ದು ಟ್ರಕ್ಕಿಂದ ಇದ್ರ ಮೇಲೆ ನಮಗೆ ಕಳಿಸ್ತಾರೆ ಅವರು. 7 ಟನ್ಸ್ ಇನ್ ಟ್ಯಾಂಕರ್. 7 ಟನ್ಸ್ ಅಂದರೆ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ 12,000 ಲೀಟರ್ಸ್ ಪರ್ ಡೇ. ಮಧ್ಯಪ್ರಾಚ್ಯದ ಸಂಘರ್ಷ ಆಟೋ ಚಾಲಕರನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಆಟೋಗಳಿಗೆ ಎಲ್ಪಿಜಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡುತ್ತಿದ್ದಾರೆ. ಬಹುತೇಕ ಬಂಕ್ಗಳು ಕ್ಲೋಸ್ ಆಗಿದ್ದು ಕೆಲವೆಡೆ ಬೆಳಿಗ್ಗೆ ಸಂಜೆ ಮಾತ್ರ ಗ್ಯಾಸ್ ತುಂಬಿಸುತ್ತಿದ್ದಾರೆ. ಉಳಿದ ಸಮಯದಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕ್ತಿದ್ದಾರೆ. ಕಲಾಸಿಪಾಳ್ಯದ ಬಸಪ್ಪ ಸರ್ಕಲ್ ಬಳಿಯ ಆಟೋ ಗ್ಯಾಸ್ ಬಂಕ್ನಲ್ಲಿ ನಿಗದಿತ ಪ್ರಮಾಣದಲ್ಲಿ ಗ್ಯಾಸ್ ತುಂಬಿಸುವ ಬಗ್ಗೆ ಬೋರ್ಡ್ ಹಾಕಲಾಗಿದೆ. ಕಾರಿಗೆ 500 ರೂಪಾಯಿ, ಆಟೋಗೆ 300 ರೂಪಾಯಿ ಗ್ಯಾಸ್ ತುಂಬುವ ಬಗ್ಗೆ ಬೋರ್ಡ್ ಹಾಕಲಾಗಿದೆ. ಎಲ್ಲರಿಗೂ ಗ್ಯಾಸ್ ಸಿಗ್ಲಿ ಅಂತ ನಿಗದಿತ ಪ್ರಮಾಣದಲ್ಲಿ ಗ್ಯಾಸ್ ನೀಡೋಕೆ ಬಂಕ್ ಮಾಲೀಕರು ಮುಂದಾಗಿದ್ದಾರೆ. ನಗರದ ಬಹುತೇಕ ಭಾಗಗಳಲ್ಲಿ ಇದೀಗ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಸೊ ಆಟೋಗಳು ನಿರಂತರವಾಗಿ ಬರ್ತಾ ಇದ್ರು ಕೂಡ ಈಗ ಆಟೋ ಗ್ಯಾಸನ್ನು ತುಂಬಿಸಲಿಕ್ಕೆ ಸಿಬ್ಬಂದಿಗಳು ಕೂಡ ಇಲ್ಲ. ಮತ್ತು ಪರ್ಟಿಕ್ಯುಲರ್ ಆಗಿ ಒಂದು ಮುಖ್ಯ ಸೂಚನೆಯ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ನೋ ಸ್ಟಾಕ್ ಅನ್ನುವಂತಹ ಒಂದು ನೋಟನ್ನು ಬರೆದು ಇಲ್ಲಿ ಅಂಟಿಸಿದ್ದಾರೆ. ಸೊ ಹೀಗಾಗಿ ಸಂಜೆಯ ಬಳಿಕ ಸೀಮಿತವಾಗಿ ಈಗ ಗ್ಯಾಸನ್ನು ತುಂಬಿಸ್ತಾರೆ. ಮತ್ತು ಮುಖ್ಯ ಸೂಚನೆಯ ಒಂದು ಬೋರ್ಡನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ತಾತ್ಕಾಲಿಕವಾಗಿ LPG ಪೂರೈಕೆ ಅಂದರೆ ಸ್ಥಗಿತ ಆಗಿದೆ ಮತ್ತು ಸೀಮಿತವಾಗಿ ಇಲ್ಲಿ ಏನು ಗ್ಯಾಸನ್ನು ತುಂಬಲಾಗುವುದು ಅನ್ನುವಂಥ ಬೋರ್ಡನ್ನು ಹಾಕಿದ್ದಾರೆ. ಕಾರುಗಳಿಗೆ 200 ರೂಪಾಯಿವರೆಗೆ ಈ ಒಂದು ಗ್ಯಾಸನ್ನು ತುಂಬಲಾಗುತ್ತೆ ಮತ್ತು ಆಟೋ ರಿಕ್ಷಾಗಳಿಗೆ 300 ರೂಪಾಯಿ ತನಕಲೂ ಕೂಡ ಗ್ಯಾಸನ್ನು ತುಂಬಲಾಗುತ್ತೆ, ಸಹಕರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ. ಮತ್ತು ಮೇಲ್ಭಾಗದಲ್ಲಿ ನೋ ಸ್ಟಾಕ್ ಅನ್ನುವಂಥದ್ದನ್ನು ಹಾಕಿದ್ದಾರೆ. ಅಂದರೆ ಬೆಳಗ್ಗೆ ಮತ್ತು ಸಂಜೆಯ ಬಳಿಕ ಮಾತ್ರ ಏನು ಬಂಕ್ಗಳಲ್ಲಿ
ಗ್ಯಾಸನ್ನು ತುಂಬಿಸಲಾಗುತ್ತೆ. ಅದಾದ ಬಳಿಕ ಮಧ್ಯಾಹ್ನದ ಸಮಯದಲ್ಲಿ ಕ್ಲೋಸನ್ನು ಮಾಡಿರ್ತಾರೆ. ಅಂದರೆ ಬೇಡಿಕೆಗೆ ತಕ್ಕಂತೆ ಗ್ಯಾಸ್ಗಳ ಪೂರೈಕೆ ಆಗ್ತಾ ಇಲ್ಲ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಪೆಟ್ರೋಲಿಯಂ ಹಾಗೂ ಎಲ್ಪಿಜಿ ಬಳಸುವ ಆಟೋಗಳು ಕೆಲಕಾಲ ಪೆಟ್ರೋಲ್ ಬಳಕೆ ಮಾಡುವುದಕ್ಕೆ ರಾಜ್ಯಗಳಿಗೆ ಸೂಚನೆ ನೀಡಿದೆ. ಇದಕ್ಕೆ ಆಟೋ ಚಾಲಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಸೂಚನೆಗೆ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಕೇವಲ ಎಮರ್ಜೆನ್ಸಿಗೆ ಮಾತ್ರ ಪೆಟ್ರೋಲ್ ಹಾಕಿಸ್ಕೋಬಹುದು, ಅದರಲ್ಲಿ ನಾವು ಬಾಡಿಗೆ ಓಡಿಸೋಕ್ಕಾಗಲ್ಲ. ಈಗ ಪೆಟ್ರೋಲ್ ಹಾಕಿಸಿದ್ರೆ ಬೋರ್ ಚೇಂಜ್ ಮಾಡಬೇಕು, ಇನ್ನು ಪೆಟ್ರೋಲ್ ಹಾಕಿಸಿ ಬಾಡಿಗೆಗೆ ಹೋದ್ರೆ ಮೈಲೇಜ್ ಸಿಗಲ್ಲ. ಇದರ ಬದಲು ಆಟೋ ಚಾಲಕರು ಮನೆಯಲ್ಲೇ ಇರಬೇಕಾಗುತ್ತೆ. ಪೆಟ್ರೋಲ್ ಹಾಕೊಂಡು ಓಡಿಸಿದ್ರೆ ಮೈಲೇಜ್ ಅಂತೂ ಬರಲ್ಲ. ಏನು ಅಮ್ಮಮ್ಮ ಅಂದರೆ 1 ಲೀಟ್ರ್ ಪೆಟ್ರೋಲ್ ಹಾಕಂದ್ರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತೆ ಹೆಚ್ಚು. ನಮಗೆ ಗ್ಯಾಸ್ ಇದ್ರೇ ಅನುಕೂಲ. ಗ್ಯಾಸ್ ಇದ್ದರೆ ನಮಗೆ ಬಾಡಿಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಮಗೆ ಮೈಲೇಜ್ ಬರುತ್ತೆ. ಈ ಪೆಟ್ರೋಲಿಂದ ನಮಗೇನು ಅನುಕೂಲ ಇಲ್ಲ ಸರ್. ಎಮರ್ಜೆನ್ಸಿ ಅಂದರೆ ಹಾಕೊಬೋದು. ಯುದ್ಧದ ಎಫೆಕ್ಟ್ನಿಂದ ಬಂದ್ ಆಗಿದ್ದ ಹೋಟೆಲ್ ಇಂದು ಮತ್ತೆ ಓಪನ್ ಆಗಿದೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿರೋ ಶ್ರೀಕೃಷ್ಣ ಸಾಗರ್ ಹೋಟೆಲ್ 15 ದಿನ ಕ್ಲೋಸ್ ಆಗಿತ್ತು. 33% ಸಿಲಿಂಡರ್ ಸಿಗ್ತಾ ಇರೋ ಕಾರಣ ಮತ್ತೆ ಹೋಟೆಲ್ ಓಪನ್ ಆಗಿದೆ. ಆದರೆ ಚೈನೀಸ್ ಐಟಂ, ಪೂರಿ ಸೇರಿದಂತೆ ಎಣ್ಣೆಯಲ್ಲಿ ಕರಿದ ಐಟಂಗಳನ್ನ ಬಂದ್ ಮಾಡಿದ್ದಾರೆ. ಜೊತೆಗೆ ಇದ್ದಲಿನ ಒಲೆ ಹಾಗೂ ಸೀಮೆ ಎಣ್ಣೆ ಸ್ಟವ್ ಕೂಡ ರೆಡಿ ಮಾಡಿಕೊಂಡು ಮಾಲೀಕರು ಹೋಟೆಲ್ ರನ್ ಮಾಡ್ತಿದ್ದಾರೆ. ಹೋಟೆಲ್ ಬಂದ್ನಿಂದ ಕಷ್ಟ ಆಗ್ತಿದೆ. ಬಿಸ್ನೆಸ್ 50% ಕಟ್ ಆಗಿದೆ. ನಾರ್ಮಲ್ ಪರಿಸ್ಥಿತಿ ಬಂದ್ರೆ ಸಾಕು ಅಂತ ದೇವರ ಬಳಿ, ಸರ್ಕಾರದ ಬಳಿ ಬೇಡಿಕೊಳ್ತೀವಿ ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ.